ಜೀವನದಲ್ಲಿ ಅವಕಾಶಗಳು ಎಲ್ಲರಿಗೂ ಬರುತ್ತವೆ. ಆದರೆ ಆ ಅವಕಾಶಗಳನ್ನು ಬಳಸಿಕೊಳ್ಳುವುದಕ್ಕೆ ಬೇಕಾದಷ್ಟು ಆತ್ಮವಿಶ್ವಾಸ ಇರುವವನೇ ಗೆಲ್ಲುತ್ತಾನೆ. ಇಲ್ಲದವನು ಹೆಜ್ಜೆ ಹಾಕುವುದಕ್ಕೂ ಹೆದರುತ್ತಾನೆ. ಆತ್ಮವಿಶ್ವಾಸ ಎಂದರೆ ನಾವು ಪರ್ಫೆಕ್ಟ್ ಅಂತಲ್ಲ, ನಾವು ಪ್ರಯತ್ನಿಸಲು, ಕಲಿಯುವ, ಮುಂದೆ ಹೋಗಲು ತಯಾರಿದ್ದೇವೆ ಅನ್ನುವ ನಂಬಿಕೆ. ಇದು ನಾವೇ ನಮ್ಮಲ್ಲಿರುವ ಆತ್ಮವಿಶ್ವಾಸವನ್ನು ಹೇಗೆ ಹೆಚ್ಚಿಸಿಕೊಳ್ಳಬಹುದು ಅನ್ನೋ 20 ಸರಳ ಟಿಪ್ಸ್ ನೋಡೋಣ. ನಿಮ್ಮನ್ನು ನೀವೇ ಅಕ್ಸೆಪ್ಟ್ ಮಾಡಿಕೊಳ್ಳಿ. ಪ್ರತಿದಿನ ನೀವು ಮಾಡಿದ ಒಂದು ಸ್ಮಾಲ್ ಅಗ್ರಿಮೆಂಟ್ ನೋಟ್ ಮಾಡಿ ಪುಸ್ತಕದಲ್ಲಿ ಬರೆಯಿರಿ. ಇದರಿಂದ ನಾನು ಏನನ್ನಾದರೂ ಮಾಡಬಲ್ಲೆ ಅನ್ನುವ ಫೀಲಿಂಗ್ ಬರುತ್ತದೆ. ಸಣ್ಣ ಸಣ್ಣ ಗುರಿ ಇಟ್ಟುಕೊಳ್ಳಿ. ಓದುವುದು, ಎಕ್ಸಸೈಸ್ ಮಾಡುವುದು, ಹೀಗೆ ಚಿಕ್ಕ ಗುರಿ ಇಟ್ಟು ಅದನ್ನು ಕಂಪ್ಲೀಟ್ ಮಾಡಿದಾಗ ಮೈಂಡಿಗೆ ನಾನು ಮಾಡಬಹುದು ಅನ್ನೋ ನಂಬಿಕೆ ಬರುತ್ತದೆ. ಅದನ್ನು ಮಾಡಿ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ. ನಕಾರಾತ್ಮಕ ವ್ಯಕ್ತಿಗಳಿಂದ ದೂರವಿರಿ. ನಕಾರಾತ್ಮಕ ವ್ಯಕ್ತಿಗಳು ನಿಮ್ಮ ಆತ್ಮವಿಶ್ವಾಸವನ್ನು ಹಾಳು ಮಾಡುತ್ತಾರೆ. ಪಾಸಿಟಿವ್ ಎನರ್ಜಿ ಇರುವವರ ಜೊತೆ ಇರೋದು ಉತ್ತಮ. ನಿಮ್ಮ ಬಾಡಿ ಲ್ಯಾಂಗ್ವೇಜ್ ನೇರ ಇರುವಂತೆ ನೋಡಿಕೊಳ್ಳಿ. ಮತ್ತೆ ಬೆನ್ನು ಬಾಗಿಸದೆ ನೇರ ನಡೆ ಇರಲಿ. ಇದರಿಂದ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಎಲ್ಲರೂ ಎಲ್ಲದರಲ್ಲೂ ಎಕ್ಸ್ಪರ್ಟ್ ಆಗಿರೋದು ಬೇಡ. ಯಾವುದು ಚೆನ್ನಾಗಿ ಮಾಡ್ತೀರೋ, ಯಾವುದು ಚೆನ್ನಾಗಿ ಮಾಡ್ತೀರೋ ಅದನ್ನು ಫೋಕಸ್ ಮಾಡಿ. ಪಬ್ಲಿಕ್ ಸ್ಪೀಕಿಂಗ್, ಇದರಿಂದ ಕಮ್ಯುನಿಕೇಶನ್ ಪ್ರಾಕ್ಟೀಸ್ ಮಾಡಿ. ಇದರಿಂದ ಕಾನ್ಫಿಡೆನ್ಸ್ ಹೆಚ್ಚುತ್ತದೆ. ಹೊರಗಿನವರ ಕಡಿಮೆ ಆಗುತ್ತದೆ. ಕಡಿಮೆ ಅನ್ಕೊಂಡ್ರೆ ಕಾನ್ಫಿಡೆನ್ಸ್ ಡೌನ್ ಆಗುತ್ತದೆ. ನಿಮ್ಮ ಕಡೆ ಫೋಕಸ್ ಮಾಡಿ. ನಿಮ್ಮನ್ನು ಕಡಿಮೆ ಅನ್ಕೊಂಡ್ರೆ ಕಾನ್ಫಿಡೆನ್ಸ್ ಡೌನ್ ಆಗುತ್ತದೆ. ನಿಮ್ಮ ಕಡೆ ಫೋಕಸ್ ಮಾಡಿ. ನಿಮಗೆ ಎಂದು ಹೇಳಿಕೊಳ್ಳಿ. ಮೈಂಡ್ ಅದನ್ನು ಸ್ಲೋಲಿ ಎಕ್ಸೆಪ್ಟ್ ಮಾಡುತ್ತದೆ. ಕ್ಲೀನ್ ಆ್ಯಂಡ್ ನೀಟ್ ಲುಕ್. ನೀವು ನೀಟಾಗಿದ್ದರೆ ನಿಮ್ಮೊಳಗೆ ಗುಡ್ ಫೀಲಿಂಗ್ ಬರುತ್ತದೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚುತ್ತದೆ. ಮಿಸ್ಟೇಕ್ ಆದರೂ ಪ್ಯಾನಿಕ್ ಆಗಬೇಡಿ. ತಪ್ಪುಗಳೇ ನಮ್ಮ ಟೀಚರ್. ಮುಂದೆ ಸರಿ ಮಾಡುತ್ತದೆ ಅಂದುಕೊಳ್ಳಿ. ಆಗೋದೆಲ್ಲ ಒಳ್ಳೆಯದಕ್ಕೆ ಆಗುತ್ತದೆ. ಹೊಸ ಸ್ಕಿಲ್, ಕೀಬೋರ್ಡ್ ಎಡಿಟಿಂಗ್, ಲ್ಯಾಂಗ್ವೇಜ್ ಕೋಡಿಂಗ್, ಹೀಗೆ ಒಂದೊಂದು ಸ್ಕಿಲ್ ಕಲಿತರೂ ನನ್ನ ವ್ಯಾಲ್ಯೂ ಹೆಚ್ಚಾಗಿದೆ. ಒಳ್ಳೆ ಫೀಲಿಂಗ್ ಬರುತ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಅವಶ್ಯಕತೆಯಿಲ್ಲದ ವಿಷಯಗಳು, ಬೇಡದ ವಿಷಯಗಳನ್ನು, ರೀಲ್ಸ್ಗಳನ್ನು ನೋಡಬೇಡಿ. ಇದರಿಂದ ಆತ್ಮವಿಶ್ವಾಸ ಕುಗ್ಗುತ್ತದೆ. ಹೆಲ್ತ್ ರೂಟೀನ್ ಫಾಲೋ ಮಾಡಿ. ದಿನಾಲೂ ನೀವು ಎಕ್ಸಸೈಸ್, ಕ್ಲಾಸ್, ಗುಡ್ ಸ್ಲೀಪಿಂಗ್, ಮೈಂಡ್ ಫ್ರೆಶ್ ಟಾಸ್ಕ್, ವಾಕಿಂಗ್ ಇಂತಹ ಹೆಲ್ತಿಗೆ ಸಂಬಂಧಪಟ್ಟ ರೂಟೀನನ್ನು ಮಾಡುವುದರಿಂದ ಆತ್ಮವಿಶ್ವಾಸ ಇನ್ನಷ್ಟು ಹೆಚ್ಚುತ್ತದೆ. ಮಾತನಾಡುವಾಗ ಸ್ಪಷ್ಟವಾಗಿ ಮಾತನಾಡಿ. ಯಾರೊಂದಿಗಾದರೂ ಮಾತನಾಡುವಾಗ ಮೃದುವಾಗಿ ಮಾತನಾಡಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ತೋರಿಸುತ್ತದೆ. ಅತಿಯಾದ ಆಲೋಚನೆಯನ್ನು ಮಾಡುವುದನ್ನು ನಿಲ್ಲಿಸಿ. ನಿಮ್ಮ ಸಕ್ಸಸ್ ಸೆಲೆಬ್ರೇಟ್ ಮಾಡಿ. ಚಿಕ್ಕ ಚಿಕ್ಕ ಅಚೀವ್ಮೆಂಟ್ ಇದ್ದರೂ ಸೆಲೆಬ್ರೇಟ್ ಮಾಡಿ. ಪುಸ್ತಕ ಓದುವ ಅಭ್ಯಾಸ ಮಾಡಿಕೊಳ್ಳಿ. ನಾವು ಪ್ರತಿ ತಿಂಗಳಿಗೆ ಒಂದು ಪುಸ್ತಕದಂತೆ ಪುಸ್ತಕ ಓದುವ ಅಭ್ಯಾಸ ಮಾಡಿ ಇಟ್ಟುಕೊಳ್ಳಬೇಕು. ಇದರಿಂದ ನಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಚಾಲೆಂಜಸ್ ಎಕ್ಸೆಪ್ಟ್. ಹೆಚ್ಚು ಕಷ್ಟವಾದಾಗ ಸ್ಮಾಲ್ ಚಾಲೆಂಜಸ್ ಟ್ರೈ ಮಾಡಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚುತ್ತದೆ. ನಿಮ್ಮ ಮೇಲೆ ನಂಬಿಕೆ ಇರಲಿ. ನಾಳೆ ನಾನು ಬೆಟರ್ ಆಗ್ತೀನಿ, ಸಾಧಿಸಿಯೇ ಸಾಧಿಸುತ್ತೇನೆ ಅನ್ನುವ ನಂಬಿಕೆ ಇಟ್ಟುಕೊಳ್ಳಿ. ನಿಮ್ಮ ಮೇಲೆ ಟಾಸ್ಕ್ ಇಟ್ಟುಕೊಳ್ಳಿ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.